ಮಂಡ್ಯದಲ್ಲಿ ಬಿಸಿಯಾಯಿತು ಲೋಕ ಸಮರದ ರಣಕಾವು. ಪ್ರಚಾರದ ಜೊತೆಗೆ ಭಾವನಾತ್ಮಕ ಟ್ರಂಪ್ ಕಾರ್ಡ್ ಅನ್ನ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿನ ರಾಜಕಾರಣಿಗಳು. ಫೇಸ್ಬುಕ್ ನಲ್ಲಿ ಸುಮಲತಾ ಅಂಬರೀಶ್ ಅವರು ಭಾವನಾತ್ಮಕ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ನೋಡಿದ್ವಿ ಜೆಡಿಎಸ್ ನ ನಾಯಕರು, ಅದರಲ್ಲೂ ಎಸ್ಪೆಷಲಿ ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು, ಸಿಎಂ ಆಗಿರುವಂತ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಭಾವನಾತ್ಮಕವಾಗಿ ಅಲ್ಲಿನ ಮತದಾರರನ್ನ ಸೆಳೆಯೋದಕ್ಕೆ ಮುಂದಾಗಿದ್ರು ಅಂತ. ಈಗ ಸುಮಲತಾ ಅವರು ಕೂಡ ಹಿಂದೆ ಬಿದ್ದಿಲ್ಲ. ಫೇಸ್ಬುಕ್ ನಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಭಾವನಾತ್ಮಕ ಪೋಸ್ಟ್ ಅನ್ನ ಮಾಡಿದ್ದಾರೆ. ನನ್ನದು ಅಂಬರೀಶ್ ಪಾಲಿಸುತ್ತಿದ್ದಂತ ಪ್ರಾಮಾಣಿಕ ರಾಜಕೀಯ, ಅಂಬರೀಶ್ ಗುಣವೇ ಮಂಡ್ಯದ ಜನರಲ್ಲೂ ಕೂಡ ಇರುವಂತದ್ದು ಅಂತ ಭಾವನಾತ್ಮಕವಾಗಿ ಅಲ್ಲಿ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಫೇಸ್ಬುಕ್ ನಲ್ಲಿ ಸಮಯಕ್ಕೆ ತಕ್ಕಂತೆ ಮಾತನಾಡುವಂತ ಜಾಯಮಾನ ನಮ್ದಲ್ಲ ಅಂತ ಕೂಡ ಟಾಂಗ್ ಅನ್ನು ನೀಡಿದ್ದಾರೆ. ಈ ಮಣ್ಣಿನಲ್ಲಿ ಬರೀ ಮುಗ್ಧತೆ ಇಲ್ಲ, ಪ್ರಾಮಾಣಿಕತೆಯೇ ಇರೋದು. ಇಲ್ಲಿ ಮೋಸದ ರಾಜಕೀಯ ನನಗೆ ಬೇಕಾಗಿಲ್ಲ ಅಂತ ಕೂಡ ಸುಮಲತಾ ಅಂಬರೀಶ್ ಅವರು ಪರೋಕ್ಷವಾಗಿ ಟಾಂಗ್ ಅನ್ನ ಕೂಡ ನೀಡಿದ್ದಾರೆ. ಜನರನ್ನ ಹೃದಯದಿಂದ ಪ್ರೀತಿಸುವಂತ ರಾಜಕೀಯವನ್ನ ಮಾಡೋಣ. ಅಂಬರೀಶ್ ರಾಜಕೀಯ ಅತ್ಯುತ್ತಮವಾಗಿತ್ತು. ಸುಮಲತಾ ಅಂಬರೀಶ್ ಅವರು ಹೇಳ್ತಾ ಇದ್ದಾರೆ, ರಾಜಕೀಯವೇ ನಮ್ಮದಾಗಲಿ. ಇಲ್ಲಿ ಅಂಬರೀಶ್ ಅವರ ರಾಜಕೀಯವೇ ನಮ್ಮದಾಗಲಿ ಅಂತ ಕೂಡ ಹೇಳಿದ್ದಾರೆ. ಅವರ ರಾಜಕೀಯ ಅತ್ಯುತ್ತಮವಾಗಿತ್ತು. ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಹೃದಯದಿಂದ ಮಾತನಾಡಿಸ್ತಾ ಇದ್ದಂತ ವ್ಯಕ್ತಿ ಅಂಬರೀಶ್ ಅವರು ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ನಿನ್ನೆ ಅಷ್ಟೇ ನೋಡಿದ್ವಿ ಜೆಡಿಎಸ್ ನಾಯಕರು ಯಾವ ರೀತಿಯಾಗಿ ಭಾವನಾತ್ಮಕವಾಗಿ ಮಾತನಾಡಿದ್ರು ಅಂತ. ಈಗ ಅದರಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಹಿಂದೆ ಬಿದ್ದಿಲ್ಲ, ಭಾವನಾತ್ಮಕವಾಗಿ ಮತದಾರರನ್ನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಭಾವನಾತ್ಮಕ ಆಟಗಳು, ರಾಜಕೀಯ ಆಟ ಶುರುವಾಗ್ಬಿಟ್ಟಿದ್ಯಾ ಮಂಡ್ಯದಲ್ಲಿ? ಹೌದು, ಈಗಾಗಲೇ ಏನು ಕೂಡ ಮಂಡ್ಯದಲ್ಲಿ ನಿನ್ನೆಯಷ್ಟೇ ಏನು ಜೆಡಿಎಸ್ ನ ಸಮಾವೇಶದ ಮೂಲಕ ನಿಖಿಲ್ ರವರನ್ನ ಅಭ್ಯರ್ಥಿ ಅಂತ ಘೋಷಿಸಿ ಏನು ಸಿಎಂ ಕುಟುಂಬದ ಸೇರಿದಂತೆ ಎಚ್ ಡಿ ದೇವೇಗೌಡರು ಅಥವಾ ಅವರ ಕುಟುಂಬ ಎಲ್ಲರೂ ಕೂಡ ಒಂದು ಮಂಡ್ಯ ಜನರನ್ನ ಒಂದು ಭಾವನಾತ್ಮಕವಾಗಿ ನಿನ್ನೆ ಮಾತಾಡಿದ್ರು. ಮಂಡ್ಯ ಜಿಲ್ಲೆಯ ಮಡಿಲಿಗೆ ನನ್ನ ಮಗನನ್ನ ಹಾಕ್ತೀವಿ, ನೀವು ಹೇಗೆ ಬೆಳೆಸ್ತೀರಿ, ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿ ಮಾಡ್ತೀನಿ ಅನ್ನೋ ಮೂಲಕ ಮಂಡ್ಯ ಜಿಲ್ಲೆಯ ಜನರನ್ನ ಒಂದು ಭಾವನಾತ್ಮಕವಾಗಿ ಕಟ್ಟಿ ಹಾಕುವ ಮೂಲಕ ಒಂದು ಪ್ರಯತ್ನವನ್ನ ಮಾಡಿದ್ರು. ಇದೀಗ ಸುಮಲತಾರು ಕೂಡ ಏನು ಅದೇ ದಾರಿಯಲ್ಲಿ ಈಗ ಮುಂದುವರಿತಾ ಇದ್ದಾರೆ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯ ಜನರನ್ನ ಭಾವನಾತ್ಮಕವಾಗಿ ಸೆಳೆಯಲು ಕೂಡ ಸುಮಲತಾ ಕೂಡ ಈಗ ಹಿಂದೆ ಬಿದ್ದಿಲ್ಲ ಅಂತ ಹೇಳ್ಬೋದು. ಈಗ ತಮ್ಮದೇ ಒಂದು ಫೇಸ್ಬುಕ್ ಪೇಜ್ ನಲ್ಲಿ ಈ ಒಂದು ಕುರಿತಾಗಿ ಅವರು ಕೂಡ ಒಂದು ಪೋಸ್ಟ್ ಮಾಡುವ ಮೂಲಕ ಏನು ಮಂಡ್ಯ ಜಿಲ್ಲೆಯ ಜನರಲ್ಲಿ ಅಂಬರೀಶ್ ಅವರ ಒಂದು ರಾಜಕೀಯ ಇದನ್ನ ಹೇಳುವ ಮೂಲಕ ಅಂಬರೀಶ್ ಅವರಲ್ಲಿ ಇದ್ದಂತ ಒಂದು ರಾಜಕೀಯ ಗುಣವನ್ನ ತೋರಿಸ್ತಾ ಇದ್ದಾರೆ. ಅಂಬರೀಶ್ ಅವರ ಜನರನ್ನ ಹೃದಯದಿಂದ ಪ್ರೀತಿಸ್ತಾ ಇದ್ರು. ಅಂತ ಒಂದು ರಾಜಕೀಯವನ್ನ ಮಾಡೋಣ, ನಮ್ಗೆ ದ್ವೇಷದ ರಾಜಕೀಯ ಬೇಕಾಗಿಲ್ಲ, ಪ್ರೀತಿಯ ರಾಜಕೀಯ ಬೇಕು. ಅಂಬರೀಶ್ ನಲ್ಲಿ ಇದ್ದಂತ ರಾಜಕೀಯ ನಮ್ಮದಾಗ್ಲಿ, ಮಂಡ್ಯ ಜನರನ್ನು ಮುಗ್ದಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಒಂದು ಭಾವನಾತ್ಮಕ ಹೋಲಿಸಿಕೊಳ್ಳುವಂತ ಜನರಲ್ಲ. ಈ ರೀತಿಯಾಗಿ ನಾವು ಕೂಡ ಅಂಬರೀಶ್ ಅವರ ಒಂದು ಏನಿತ್ತು ಆ ಒಂದು ರಾಜಕೀಯವನ್ನ ಮಾಡೋಣ, ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತೀವಿ, ಶಕ್ತಿಗಳ ವಿರುದ್ಧ ನಾವು ಕೂಡ ಒಂದು ಒಳ್ಳೆ ರಾಜಕೀಯವನ್ನ ಮಾಡಿ ತೋರಿಸೋಣ ಅನ್ನೋ ಪೋಸ್ಟ್ ಮೂಲಕ ಸಾಮಾಜಿಕ ಜಾಲತಾಣ ಏನು ತಮ್ಮ ಫೇಸ್ಬುಕ್ ಅಕೌಂಟ್ ಇದೆ, ಆ ಫೇಸ್ಬುಕ್ ಅಕೌಂಟ್ ನಲ್ಲಿ ಈ ರೀತಿಯ ಪೋಸ್ಟ್ ಗಳನ್ನ ಹಾಕುವ ಮೂಲಕ ತಾವು ಕೂಡ ಒಂದು ಭಾವನಾತ್ಮಕ ಒಂದು ಇದಕ್ಕೆ ಒಂದು ಮೆಸೇಜ್ ಅನ್ನ ಕೊಡುವ ಮೂಲಕ ಜನರಲ್ಲಿ ಒಂದು ರೀತಿಯ ಭಾವನಾತ್ಮಕ ದಶೆಗಳನ್ನ ಮಾಡ್ತಿರುವಂತದ್ದು ಕಾಣ್ತಾ ಇದೆ. ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸುಮಲತಾ ಕೂಡ ಈಗ ಮಂಡ್ಯ ಜನರ ಏನು ಅಂಬರೀಶ್ ಮೇಲೆ ತಿಂದ ಒಂದು ಅಭಿಮಾನ ಇತ್ತು, ಆ ಅಭಿಮಾನವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಈಗ ರಾಜಕೀಯದಲ್ಲಿ ತಾವು ಕೂಡ ಏನು ಭಾವನಾತ್ಮಕ ಒಂದು ಆಟವನ್ನು ಶುರು ಮಾಡಿರೋದು ಅಂತ ಕಾಣಿಸ್ತಾ ಇದೆ. ಪೃಥ್ವಿರಾಜ್, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನು ಆರಂಭಿಸಿದ್ದಾರೆ. ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಕೆಆರ್ ನಗರ, ಅಲ್ಲಿ ಹಾಲಿ ಶಾಸಕರು ಸಾರಾ ಮಹೇಶ್ ಅವರು ಸಚಿವರು ಕೂಡ ಆಗಿದ್ದಾರೆ. ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಕೆಆರ್ ನಗರ ಕ್ಷೇತ್ರ. ಇಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಅಷ್ಟೇ ಸಮಾವೇಶವನ್ನ ನಡೆಸಿ ಅಖಾಡಕ್ಕೆ ಇಳಿದಿದ್ರು. ಕೆಆರ್ ನಗರ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿಖಿಲ್ಗೆ ಪ್ರವಾಸೋದ್ಯಮ ಸಚಿವ ಹಾಗೆ ಆ ಒಂದು ಕ್ಷೇತ್ರದ ಶಾಸಕರಾಗಿರುವಂತಹ ಸಾರಾ ಮಹೇಶ್ ಅವರು ಸಾಥನ್ನ ನೀಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ನಿಖಿಲ್ ಹೆಸರು ಘೋಷಣೆ ಆಗಿತ್ತು. ಇಲ್ಲಿ ಅಧಿಕೃತವಾಗಿ ಪ್ರಚಾರವನ್ನ ಆರಂಭಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ